ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ತುಂಬ ಜನ ವೆಯ್ಟ್ ಮಾಡಿದಂಥ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M40 ಫೋನನ್ನು ಈಗಾಗಲೇ ಸ್ಯಾಮ್ಸಂಗ್ ಅವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಫಸ್ಟ್ ಇಂಪ್ರೆಷನ್ ನೋಡೋಣ. ಕ್ಯಾಮ್ರಾ ಯಾವ ರೀತಿ ಇದೆ, ಸ್ಪೆಸಿಫಿಕೇಷನ್ ಇದೆ, ಪ್ರೈಸ್ ಏನಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಳ್ಳೋಣ. ಈ ಒಂದು ಫೋನನ್ನು ಪರ್ಚೇಸ್ ಮಾಡಬೇಕು ಬೇಡವೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ನಿದೆ, ಅಲ್ಲಿ ಕೂಡ ಫಾಲೋವನ್ನು ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿದ್ರೆ ಈ ಒಂದು ಫೋನ್ನ ಜೊತೆಗೆ ನಿಮಗೆ ಯೂಸರ್ ಮ್ಯಾನುವಲ್ ಮತ್ತು ಒಂದು ವಾರಂಟಿ ಕಾರ್ಡ್ ಇದ್ರೊಳಗೆ ಸಿಗ್ತಾ ಇರುವಂಥದ್ದು. ಯಾವುದೇ ಒಂದು ಬ್ಯಾಕ್ ಕವರ್ ನಿಮಗೆ ಇದರೊಳಗೆ ಕೊಡ್ತಾ ಇಲ್ಲ. ಇದರ ಜೊತೆಗೆ ನಿಮಗೆ ಈ ಒಂದು 15 ವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು ಇದರೊಳಗೆ ನೀಡಲಾಗಿದೆ ಮತ್ತು ನಿಮಗೆ ಇದರಲ್ಲಿ ಡಾಟಾ ಕೇಬಲ್ ಸಹ ಇರುವಂಥದ್ದು, USB Type-C ಇದು. ಇದಲ್ಲದೆ ಅಪರೂಪದಂಗೆ ಈ ಒಂದು ಬಾಕ್ಸ್ ಒಳಗೆ ಒಂದು ಹೆಡ್ಫೋನ್ನ ಸಹ ನೀಡಲಾಗಿರುವಂಥದ್ದು ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದರ ಜೊತೆಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ನ ಸಹ ನೀಡಲಾಗಿದೆ. ಇದನ್ನು ಬಿಟ್ಟರೆ ಬೇರೆ ಏನೂ ಸಹ ಇರೋದಿಲ್ಲ ಈ ಒಂದು ಬಾಕ್ಸ್ ಒಳಗೆ. ಇನ್ನೂ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ, ಈ ಒಂದು ಫೋನ್ನ ಫ್ರಂಟ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ 3 ಆಗಿರುವಂಥದ್ದು ಗ್ಲಾಸು. ಬ್ಯಾಕು ಸಹ ಗ್ಲಾಸನ್ನು ಕಂಡ್ರೂ ಸಹ ಇದೊಂದು ಪ್ಲಾಸ್ಟಿಕ್ ಬಾಡಿ ಆಗಿರುವಂಥದ್ದು, ಫ್ರೇಮ್ ಸಹ ಪ್ಲಾಸ್ಟಿಕ್ನದ್ದೇ ಆಗಿದೆ. ಅದರಿಂದ ವೆಯ್ಟ್ ಅಂತೂ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಇನ್ನು ಫ್ರಂಟಲ್ಲಿ ನೀವು ನೋಡ್ಬೋದು, ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ರೀತಿಯಲ್ಲೇ ಒಂದು ಇನ್ಫಿನಿಟಿ ಡಿಸ್ಪ್ಲೇ ಕ್ಯಾಮ್ರಾಗೋಸ್ಕರ ಒಂದು ಕಟೌಟನ್ನು ನೀಡಲಾಗಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದರೆ ಒಂದು ರೀತಿ ತುಂಬ ಒಳ್ಳೆಯದು ಡಿಸೈನ್ ಅಂತ. ಫುಲ್ ಸ್ಕ್ರೀನ್ ಡಿಸ್ಪ್ಲೇ ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರಾಲ್ ಡಿಸೈನ್ ಒಂದು ರೀತಿ ಈ ಒಂದು ಫೋನ್ಗೆ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನೂ ಒಂದು ಫೋನ್ನ ಕೆಳಭಾಗದಲ್ಲಿ ನಿಮಗೆ USB Type-C ಇರುವಂಥದ್ದು, ಸ್ಪೀಕರ್ ಸಹ ಕೆಳಗಡೆ ಇದೆ ಮತ್ತು ಪ್ರೈಮರಿ ಮೈಕ್ರೋಫೋನ್ ಕೆಳಗಡೆ ಸಿಗ್ತಾ ಇರುವಂಥದ್ದು. ನಿಮಗೆ ಈ ಒಂದು ಫೋನ್ನ ಬಲಭಾಗದಲ್ಲಿ ವಾಲ್ಯೂಮ್ ರಾಕರ್ಸ್ ಮತ್ತು ಪವರ್ ಬಟನ್ ಇದ್ದರೆ, ಈ ಒಂದು ಫೋನ್ನ ಮೇಲ್ಭಾಗದಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ನ ನೀಡಲಾಗಿರುವಂಥದ್ದು. ಇನ್ನು ಫೋನ್ನ ಎಡಭಾಗದಲ್ಲಿ ನಿಮಗೆ ಒಂದು ಸಿಮ್ ಸ್ಲಾಟ್ ನೀಡ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೂ ಒಂದು ಫೋನ್ನ ಹಿಂಭಾಗದಲ್ಲಿ ನೀವು ನೋಡೋದಾದರೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಇದ್ದರೆ, ಜೊತೆಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಸಹ ಹಿಂದೆ ನೀಡಲಾಗಿರುವಂಥದ್ದನ್ನು ಗಮನಿಸ್ಬೋದು. ಇನ್ನೂ ಒಂದು ಫೋನ್ನ ಡಿಸ್ಪ್ಲೇ ಕಡೆಗೆ ಬಂದರೆ, ಈ ಒಂದು ಡಿಸ್ಪ್ಲೇ ಇದೆ 6.3 ಇಂಚಿನ ಒಂದು ಡಿಸ್ಪ್ಲೇದಾಗಿರುವಂಥದ್ದು, ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು OLED ಡಿಸ್ಪ್ಲೇ ಆಗಿರ್ಬೋದು ಅಂತ, ಆದರೆ ಇಲ್ಲಿ ಒಂದು ನಾರ್ಮಲ್ LCD ಡಿಸ್ಪ್ಲೇಯನ್ನು ಇದಕ್ಕೆ ಹಾಕಲಾಗಿರುವಂಥದ್ದು. ಬಟ್ ಸ್ಟಿಲ್ ಡಿಸ್ಪ್ಲೇ ಕ್ಲಾರಿಟಿ ಕ್ರೇಜಿ ಆಗಿದೆ. ನನಗೇನೋ ಇತ್ತೀಚಿನ ದಿನಗಳಲ್ಲಿ LCDಗೂ ಮತ್ತು OLEDಗೂ ಅಷ್ಟೊಂದು ಡಿಫ್ರೆನ್ಸ್ ಕಾಣಲ್ಲ. ನೀವು ಒಂದು ಬ್ಲ್ಯಾಕ್ ಇಮೇಜನ್ನು ಬಿಟ್ಟು ಕಲರ್ ಇಮೇಜನ್ನು ನೋಡ್ತಾ ಇದ್ದೀರಾ ಅಂತ ಅಂದರೆ. ಇನ್ನೂ ಒಂದು ಫೋನ್ ಬಂದ್ಬಿಟ್ಟು ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಹೌದು, 6GB ರ್ಯಾಮು ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ಒಂದು ವೇರಿಯಂಟ್ ಸದ್ಯಕ್ಕೆ ಲಾಂಚ್ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೋಸರ್ ಇದರಲ್ಲಿರುವಂಥದ್ದು. ಇದೇ ಪ್ರೋಸರ್ನ ಈ ಒಂದು ರೆಡ್ಮಿ ನೋಟ್ 7 ಪ್ರೋನಲ್ಲಿ ಯೂಸ್ ಮಾಡಲಾಗಿರುವಂಥದ್ದು. ವಿವೋ V15 Pro ಈ ರೀತಿ ಫೋನ್ಗಳಲ್ಲಿ ಈ ಒಂದು ಪ್ರೋಸರ್ನ ಯೂಸ್ ಮಾಡಲಾಗಿ ತುಂಬ ಒಳ್ಳೆ ಪ್ರೋಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಡ್ ಎಂಡ್ ಮತ್ತು ಐ ಎಂಡ್ ಮಧ್ಯೆ ಒಂದು ಪ್ರೋಸರ್ ಬರುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಈ ಒಂದು ಫೋನ್ನಲ್ಲಿ ಒಂದು ಅಡ್ರಿನೋ 612 GPU ಸಹ ಇರುವಂಥದ್ದು. ನಿಮಗೆ ಗೇಮನ್ನು ಆರಾಮಾಗಿ ನೀವು ಸೆಟ್ಟಿಂಗ್ಸ್ನಲ್ಲಿ ಆಡ್ಬೋದು. ತುಂಬ ಒಳ್ಳೆ ಪ್ರೋಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಲ್ಲಿ ಸ್ಯಾಮ್ಸಂಗಿಂದ ಒಳ್ಳೆ ಮೂವ್. ಎಕ್ಸೋನಸ್ ಬಿಟ್ಬಿಟ್ಟು ಕೊನೆಗೂ ಈ ಒಂದು M ಸೀರೀಸ್ನಲ್ಲಿ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸರ್ನ ಹಾಕಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ, ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಇದರಲ್ಲಿ 32 ಮೆಗಾಪಿಕ್ಸೆಲ್ನ ಒಂದು ಮೈನ್ ಸೆನ್ಸಾರ್ ಇದ್ದರೆ, 8 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇನ್ನು ಮೂರನೇದಾಗಿ ಒಂದು 5 ಮೆಗಾಪಿಕ್ಸೆಲ್ನ ಡೆಪ್ ಸೆನ್ಸರ್ನ ಇದರಲ್ಲಿ ನೀಡಲಾಗಿದೆ. ಈ ಒಂದು ರೇರ್ ಕ್ಯಾಮ್ರಾದ ಒಂದು ಕ್ವಾಲಿಟಿ ಬಗ್ಗೆ ಮಾತನಾಡಿದ್ರೆ ತುಂಬ ಇಂಪ್ರೆಸಿವ್ ಅಂತ ನನಗೇನು ಅನ್ನಿಸ್ಲಿಲ್ಲ. ನೀವೇನು M30ನಲ್ಲಿ ಒಂದು ಕ್ಲಾರಿಟಿ ಇತ್ತು, ಅದೇ ಕ್ಲಾರಿಟಿನ ಸಹ ಇದರಲ್ಲಿ ನೀಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೇನೋ ಹೆವಿ ಇಂಪ್ರೆಸ್ ಅಂತ ನನಗೇನೋ ಅನ್ನಿಸ್ಲಿಲ್ಲ. ಇದ್ರ ಬಗ್ಗೆ ಇನ್ಡೆಪ್ತ್ ರಿವ್ಯೂ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮಾಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಸೇಮ್ ನನಗೂ ಇದು ಸಹ ಏನು ಇಂಪ್ರೆಸಿವ್ ಅನ್ನಿಸ್ಲಿಲ್ಲ. ಇದರಲ್ಲಿ 16 ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ಅದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಟ್ಔಟ್ನಲ್ಲಿ. ಇದು ಅಷ್ಟೇ ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಡೀಸೆಂಟ್ ಆಗಿದೆ, ಸುಮಾರಾಗಿದೆ ಇದು ಪ್ರೈಸ್ ರೇಂಜ್ಗೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೂ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಫೋನ್ನ ಹಿಂಭಾಗದಲ್ಲಿ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಲಾಗಿರುವಂಥದ್ದು. ಇದು ತುಂಬ ಫಾಸ್ಟ್ ಆಗಿದೆ ಮತ್ತು ಇದರಲ್ಲಿ ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಇದು ಕೂಡ ಡೀಸೆಂಟಾಗಿ ವರ್ಕನ್ನು ಮಾಡುತ್ತೆ. ಇದರ ಜೊತೆಗೆ ಈ ಒಂದು ಫೋನ್ ಲೇಟೆಸ್ಟ್ Android P ಅನ್ನು ಹೊಂದಿರುವಂಥದ್ದು ಮತ್ತು ಈ ಒಂದು ಫೋನ್ USB Type-C ಅನ್ನು ಸಪೋರ್ಟ್ ಮಾಡುತ್ತೆ. ತುಂಬ ಒಳ್ಳೆ ವಿಷಯ. ಮತ್ತು ಕೊನೆಯದಾಗಿ ಈ ಒಂದು ಫೋನಲ್ಲಿ 3500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 3500 mAh ಕೆಪಾಸಿಟಿ ತುಂಬ ಕಡಿಮೆ, ತುಂಬ ಜಾಸ್ತಿ
ಜಾಸ್ತಿನೂ ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು. ಅಟ್ಲೀಸ್ಟ್ 4000 mAh ಕೆಪಾಸಿಟಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನು ಇದರ ಜೊತೆಗೆ 15 ವ್ಯಾಟ್ ಫಾಸ್ಟ್ ಚಾರ್ಜಿಂಗನ್ನು, ಫಾಸ್ಟ್ ಚಾರ್ಜರ್ ಅಡಾಪ್ಟರ್ನ ಈ ಒಂದು ಬಾಕ್ಸ್ ಒಳಗೆ ನೀಡಿದ್ದಾರೆ. ಅದು ಒಂದು ರೀತಿ ಕಾಂಪನ್ಸೇಟ್ ಮಾಡುತ್ತೆ ಈ ಒಂದು ಬ್ಯಾಟ್ರಿಗೆ ಅಂತ ನನ್ನ ಒಂದು ಅಭಿಪ್ರಾಯ. ನೀವು ಫಾಸ್ಟ್ ಚಾರ್ಜಿಂಗನ್ನು ಮಾಡ್ಬೋದು, ಅಡಿಷ್ನಲ್ ಆಗಿ ಯಾವುದೇ ಒಂದು ಅಡಾಪ್ಟರ್ನ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದಿಷ್ಟು ನನ್ನ ಪ್ರಕಾರ ಈ ಒಂದು ಫೋನ್ನ ಮೇನ್ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಡೆಪ್ತ್ ರಿವ್ಯೂನ ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ. ನೋಡೋದ್ರಲ್ಲ, ಇದಿಷ್ಟು ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M40 ಫೋನ್ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ ಒಂದು. ಈ ಒಂದು ಫೋನ್ನ ಬೆಲೆಯ ಬಗ್ಗೆ ಮಾತನಾಡಿದ್ರೆ, ಈ ಒಂದು ವಿಡಿಯೋವನ್ನು ಮಾಡೋ ಸಮಯದಲ್ಲಿ ಈ ಒಂದು ಫೋನ್ನ ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ಸುತ್ತೆ ಈ ಒಂದು ಫೋನ್ ಅಂದ್ಬಿಟ್ಟು 19,999 ರೂಪಾಯಿಗೆ ಲಾಂಚ್ ಆಗಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿರುವಂಥ ಸ್ಪೆಸಿಫಿಕೇಶನ್ ನೋಡಿಕೊಂಡ್ರೆ 8GB ರ್ಯಾಮ್, 128GB ಇಂಟರ್ನಲ್ ಮೆಮೊರಿ ಮತ್ತು ಈ ಒಂದು ಡಿಸ್ಪ್ಲೇ ಇನ್ಫಿನಿಟಿ ಓ ಡಿಸ್ಪ್ಲೇ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೊಸೆಸರ್ಗೆ ನಾವು ಆರಾಮಾಗಿ ಈ ಒಂದು ಸ್ಯಾಮ್ಸಂಗ್ ಬ್ರ್ಯಾಂಡ್ನ ಜೊತೆಗೆ ನೀವು ಆರಾಮಾಗಿ ಈ ಒಂದು ಬೆಲೆಯನ್ನು ನೀವು ಕೊಟ್ಬಿಟ್ಟು ಈ ಒಂದು ಫೋನ್ನ ತೊಗೊಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಇನ್ಡೆಪ್ತ್ ರಿವ್ಯೂವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಹೇಗಿದೆ, ಕ್ಯಾಮ್ರಾ ಸ್ಯಾಂಪಲ್ಸ್ ಆಗಿರ್ಬೋದು ಮತ್ತು ಪರ್ಫಾರ್ಮೆನ್ಸು ಗೇಮಿಂದು ಮತ್ತು ಇನ್ಡೆಪ್ತ್ ರಿವ್ಯೂ ಕಂಪ್ಲೀಟಾಗಿ ನಾನು ನಿಮಗೆ ಪ್ರೋಸು ಕಾನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಫಾಲೋವರ್ನ ಮಾಡ್ಬೋದು. ಸೇರೋಣ ಮುಂದಿನ ವಿಡಿಯೋದಲ್ಲಿ.